ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಾನು ಒಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ನನ್ನ ಹೆಸರು ಪ್ರಸನ್ನ ಕುಮಾರ್. ಇವತ್ತಿನ ವಿಷಯ ಏನಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪೂರ್ಣ ಆಗಿದೆ. ಮತದಾನ ಪೂರ್ಣ ಆಗಿ ಮತ ಎಣಿಕೆ ಕಾರ್ಯ 4ನೇ ತಾರೀಕು ಪ್ರಾರಂಭ ಆಗ್ತಾ ಇದೆ. ಹಂಗಾಗಿ 4ನೇ ತಾರೀಕು ಎಲ್ಲ ಪಕ್ಷಗಳಿಗೂ ಒಂದು ಪರೀಕ್ಷೆಯ ಒಂದು ಸಮಯ. ಜಿದ್ದಾಜಿದ್ದಿಯಿಂದ ಕೂಡಿರೋ ಈ ಚುನಾವಣೆಯಲ್ಲಿ ಬಿಜೆಪಿಗೂ ತುಂಬ ಟಫ್ ಫೈಟ್ ಇದೆ. ಅದೇ ರೀತಿ ಇಂಡಿಯಾ ಅಲಯನ್ಸ್ಗೂ ತುಂಬ ಟಫ್ ಫೈಟ್ ಇದೆ. ಆದ್ರಿಂದ ಚುನಾವಣೆ ಮತ ಎಣಿಕೆ ಕಾರ್ಯ ಇದೆಯಲ್ಲ, ಅದು ನಾವು ತುಂಬ ಕೇರ್ಫುಲ್ ಆಗಿ ಅದನ್ನ ನಾವು ಫಾಲೋ ಮಾಡಿ ಅದನ್ನ ನೋಡಬೇಕಾಗತ್ತೆ. ಹಂಗಾಗಿ ಪ್ರತಿಯೊಬ್ಬ ಅಭ್ಯರ್ಥಿನೂ ಈ ವಿಷಯದಲ್ಲಿ ಸೀರಿಯಸ್ ಆಗಿ ತಗೊಂಡು ಅವರ ಏನು ಪೋಲಿಂಗ್ ಕೌಂಟಿಂಗ್ ಏಜೆಂಟ್ಸ್ ಇರ್ತಾರ ಅವ್ರನ್ನೆಲ್ಲ ತಯಾರು ಮಾಡಿ ಅದನ್ನ ಪೋಲಿಂಗ್ ಏಜೆಂಟ್ಸ್ಗಳಿಗೆ ಯಾವ ಥರ ನೀವು ಟ್ರೈನಿಂಗ್ ಕೊಡಬೇಕು ಅದನ್ನ ಕೊಟ್ಟು ನೀವು ಅವ್ರನ್ನ ಕೌಂಟಿಂಗ್ ಸೆಂಟ್ರಿಗೆ ಕಳಿಸ್ಬೇಕಾಗತ್ತೆ. ಅದೇ ವಿಷಯವಾಗಿ ನಾನಿವತ್ತು ನಿಮಗೆ ಈ ವಿಷಯ ತಿಳಿಸಕ್ಕೆ ಬಂದಿದ್ದೀನಿ. ನೋಡಿ, ಎಲ್ಲ ಪೋಲಿಂಗ್ ಏಜೆಂಟ್ಗಳು ಒಂದು ಫಾರಂ ಇರುತ್ತೆ, ಅದನ್ನ ಫಿಲ್ಅಪ್ ಮಾಡಬೇಕಾಗತ್ತೆ. ಪ್ರತಿಯೊಂದು ಟೇಬಲಲ್ಲೂ ಕುಳಿತಿರುವ ಪೋಲಿಂಗ್ ಏಜೆಂಟ್ಗಳು ತಮ್ಮ ಏನು ವೋಟಿಂಗ್ EVM ಮಿಷಿನ್ ಓಪನ್ ಮಾಡ್ತಾರೋ ಮಾಡಿದ ತಕ್ಷಣ ಅದ್ರ ನಂಬರು, ಆ ಡೀಟೇಲ್ಸ್ ಏನೇನಿದೆ ಅದೆಲ್ಲ ಫಿಲ್ಅಪ್ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಒಂದು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬ ಏನು ಪೋಲಿಂಗ್ ಏಜೆಂಟ್ ಕೌಂಟಿಂಗ್ ಏಜೆಂಟ್ ಇರ್ತಾರೋ ಅವರು ಈ ಫಾರಮ್ನ ಫಿಲ್ಅಪ್ ಮಾಡಬೇಕಾಗತ್ತೆ. ಪ್ರತಿಯೊಂದು EVM ಓಪನ್ ಮಾಡಿದಾಗ್ಲೂ ಈ ಫಾರಮ್ಮು ಫಿಲ್ಅಪ್ ಮಾಡಬೇಕಾಗತ್ತೆ. ಇದರಲ್ಲಿ ನೋಡಿ, ಮೊದಲನೇದಾಗಿ ಈ ರೀತಿ ಇರುತ್ತೆ ಫಾರಮ್. ನೋಡಿ, ಈ ಥರ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ನಾವು ನೋಡಬೇಕಿರೋದು ನೋಡಿ, ಇಲ್ಲಿ ಕಂಟ್ರೋಲ್ ಯೂನಿಟ್ ನಂಬರ್ ಅಂಡ್ ಬ್ಯಾಲೆಟ್ ಯೂನಿಟ್ ನಂಬರ್ ಇದೆರಡನ್ನೂ ನಾವು ಬರ್ಕೊಬೇಕಾಗತ್ತೆ. ಅದೇ ರೀತಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇದೆ, ಅಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಕೆಳಗಡೆ ಯಾವ ಕಾನ್ಸ್ಟಿಟ್ಯೂಯೆನ್ಸಿ ಬರುತ್ತೆ, MP ಕಾನ್ಸ್ಟಿಟ್ಯೂಯೆನ್ಸಿ ಅದನ್ನು ಬರೆಯಬೇಕಾಗತ್ತೆ. ಅದೇ ರೀತಿ ಪೇಪರ್ ಸೀಲ್ ನಂಬರು ಇರುತ್ತೆ, ಅದನ್ನ ನೀವು ಅಲ್ಲಿ ಬರಿಬೇಕು. VVPAT ID ನಂಬರ್ ಇರುತ್ತೆ, ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಆ ವೋಟಿಂಗ್ EVM ಮಿಷಿನ್ ಏನು ಓಪನ್ ಮಾಡ್ತಾರೋ ಅದರಲ್ಲಿ ಟೇಬಲ್ ಹಾಕಿರ್ತಾರೆ. ಒಂದು ರೂಮಲ್ಲಿ ಟೇಬಲ್ ಹಾಕಿರ್ತಾರೆ, ಒಂದು 20 ಟೇಬಲ್ ಹಾಕಿದ್ರೆ 20ರಲ್ಲಿ ಎಷ್ಟನೇ ನಂಬರ್ ಟೇಬಲ್ ನಿಮ್ದು ಅಂತ ನೀವು ಬರಿಬೇಕಾಗತ್ತೆ. ಅದೇ ರೀತಿ ಕೌಂಟಿಂಗ್ ಟೇಬಲ್ ನಂಬರು ಹಾಕ್ಬೇಕು. ಕೌಂಟಿಂಗ್ ಡೇಟು 4/6/24 ಅದು ಸೇಮ್ ಇರುತ್ತೆ. ಏನು EVM ಮಿಷಿನ್ ಓಪನ್ ಮಾಡ್ತಾರೋ ಅದ್ರ ಟೈಮ್ ಅಲ್ಲಿ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ಕಂಟ್ರೋಲ್ ಯೂನಿಟ್ ಸೀರಿಯಲ್ ನಂಬರ್ ಅಂತ ಇರೋ ಜಾಗದಲ್ಲಿ ಕಂಟ್ರೋಲ್ ಯೂನಿಟ್ ನಂಬರ್ ಹಾಕಬೇಕು. ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದಾರೆ ಆ ಕ್ಯಾಂಡಿಡೇಟ್ ನಂಬರ್ ಹಾಕಬೇಕು. ಬ್ಯಾಟ್ರಿ ಹೈ ಇದೆಯಾ ಲೋ ಇದೆಯಾ ಚೆಕ್ ಮಾಡ್ಕೊಬೇಕು. ಅದು ಹೆಚ್ಚು ಕಡಿಮೆ ಹೈ ಇರುತ್ತೆ, ಅದನ್ನ ನೀವು ಹೈ ಇರೋದನ್ನ ಕನ್ಫರ್ಮ್ ಮಾಡ್ಕೊಬೇಕಷ್ಟೇ. ಲೋ ಇದ್ರೆ ನೀವು ಅಲ್ಲಿ ಕಂಪ್ಲೇಂಟ್ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ ರಿಸಲ್ಟ್ ಬಟನ್ ಏನು EVM ಮಿಷನ್ ಅಲ್ಲಿ ಪ್ರೆಸ್ ಮಾಡ್ತಾರೋ ಅದರಲ್ಲಿ ಗೊತ್ತಾಗುತ್ತೆ ಪೋಲ್ ಸ್ಟಾರ್ಟಿಂಗ್ ಟೈಮ್, ಅದರಲ್ಲಿ ಇರುತ್ತೆ, ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಪೋಲ್ ಎಂಡಿಂಗ್ ಟೈಮ್ ಅದು ಇರುತ್ತೆ, ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಪೋಲಿಂಗ್ ಡೇಟ್ ಯಾವತ್ತು ಪೋಲ್ ಆಗಿದೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಅದೇ ರೀತಿ ಕ್ಯಾಂಡಿಡೇಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಮೇಲೆ ಏನು ಮಾಡಿರ್ತೀರೋ ಅಷ್ಟು ಜನ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅದನ್ನ ಇಲ್ಲಿ ಮಾಡಬೇಕಾಗತ್ತೆ. ಟೋಟಲ್ ಪೋಲ್ಡ್ ವೋಟ್ಸ್ EVM ಮಿಷಿನ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಹೇಳ್ತಾರೆ ಟೋಟಲ್ ವೋಟ್ಸ್ ಪೋಲ್ಡ್ ಅಂತ, ಅದನ್ನ ಇರುತ್ತೆ. ನೆಕ್ಸ್ಟ್ ಕ್ಯಾಂಡಿಡೇಟ್ 1 ಯಾರು ಮೇಜರ್ ಕ್ಯಾಂಡಿಡೇಟ್ ಇರ್ತಾರೋ ಅವರು ಯಾವ ಪಕ್ಷ, ಅವ್ರ ಹೆಸರು, ಅವ್ರಿಗೆ ಎಷ್ಟು ವೋಟ್ ಬಂದಿದೆ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಕ್ಯಾಂಡಿಡೇಟ್ 2 ಅವ್ರು ಯಾರು ಮೇಜರ್ ಕ್ಯಾಂಡಿಡೇಟ್ ಇರ್ತಾರೋ ಅವ್ರ ಹೆಸರು, ಅವ್ರ ಪಕ್ಷ, ಅವ್ರಿಗೆ ಎಷ್ಟು ವೋಟ್ ಬಂದಿದೆ. ಮೂರನೇ ಕ್ಯಾಂಡಿಡೇಟ್ ಯಾರಾದ್ರೂ ಸ್ಟ್ರಾಂಗ್ ಇದ್ರೆ ಅದನ್ನ ಬೇಕಾದ್ರೆ ಮೆನ್ಷನ್ ಮಾಡ್ಕೊಬಹುದು, ಇಲ್ಲಾಂದ್ರೆ ಅದನ್ನ ಬಿಟ್ಬಿಡ್ಬೋದು. ಕ್ಯಾಂಡಿಡೇಟ್ 4 ನಲ್ಲಿ ಆಲ್ ಅದರ್ ಕ್ಯಾಂಡಿಡೇಟ್ ಇನ್ಕ್ಲೂಡಿಂಗ್ ನೋಟಾ ಎಷ್ಟು ಬಂದಿದೆ ಅನ್ನೋದನ್ನ ನೀವು ಕೌಂಟ್ ಮಾಡಕ್ ಸಾಧ್ಯ ಆದ್ರೆ ಕೌಂಟ್ ಮಾಡಿ ಹಾಕ್ಬೋದು. ಇಲ್ಲ ಅಂದ್ರೆ ಕೆಳಗಡೆ ನೋಡಿ ಟೋಟಲ್ ವೋಟ್ಸ್ ಆಫ್, ಈಗ ಎಷ್ಟು ಕ್ಯಾಂಡಿಡೇಟ್ ಇದ್ದಾರೆ ಅಷ್ಟು ಕ್ಯಾಂಡಿಡೇಟ್ಗೂ ಸೇರಿ ಎಷ್ಟು ವೋಟ್ ಬಂದಿದೆ ಅನ್ನೋದು ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಟೋಟಲ್ ಪೋಲ್ಡ್ ವೋಟ್ಸ್ ಅಂತ ಇರುತ್ತಲ್ಲ ಅದು ಪ್ಲಸ್ ಟೋಟಲ್ ವೋಟ್ಸ್ ಎರಡು ಟ್ಯಾಲಿ ಆಗಬೇಕಾಗತ್ತೆ. ಅದೇ ರೀತಿ ಕೌಂಟಿಂಗ್ ಏಜೆಂಟ್ಸ್ ನೇಮ್ ಅದು ಮೆನ್ಷನ್ ಮಾಡಬೇಕಾಗತ್ತೆ. ಸೂಪರ್ವೈಸರ್ಸ್ ನೇಮು ಮೆನ್ಷನ್ ಮಾಡಬೇಕಾಗತ್ತೆ. ಕೌಂಟಿಂಗ್ ಏಜೆಂಟ್ಸು ಈ ಫಾರಮ್ ಫಿಲ್ಅಪ್ ಮಾಡಿ ಸಿಗ್ನೇಚರ್ ಮಾಡಿಬಿಟ್ಟು ಸೂಪರ್ವೈಸರ್ ಕೊಟ್ಟರೆ ಅವನು ಎಲ್ಲಿಗೆ ತಲುಪಿಸ್ಬೇಕು ಅದನ್ನ ಅಲ್ಲಿಗೆ ತಲುಪಿಸ್ತಾರೆ. ಇಲ್ಲ ಅದನ್ನೆಲ್ಲ ಒಂದು ಕಡೆ ಕ್ರೋಢೀಕರಣ ಮಾಡಿ ಅವರು ಬೇರೆ ಪರ್ಪಸ್ಗೆ ಯೂಸ್ ಮಾಡಬೇಕಾಗತ್ತೆ. ನಾಳೆ ಏನಾದರೂ ಕೌಂಟಿಂಗ್ ರಿಸಲ್ಟಲ್ಲಿ ಏನಾದರೂ ಡಿಫ್ರೆನ್ಸ್ ಬಂದಾಗ ಅವರು ಕೋರ್ಟ್ಗೆ ಏನಾದರೂ ಪ್ರೊಡ್ಯೂಸ್ ಮಾಡಬೇಕು ಡಾಕ್ಯುಮೆಂಟ್ಸ್ ಅಂದರೆ ಇದನ್ನು ಸಾಕ್ಷಿಯಾಗಿ ಇಟ್ಕೊಂಡು ಅವರು ಅದನ್ನು ಬಳಸ್ಕೊಂತಾರೆ. ಹಂಗಾಗಿ ಪ್ರತಿಯೊಬ್ಬರು ಏನು ಕೌಂಟಿಂಗ್ ಏಜೆಂಟ್ಸ್ ಇರ್ತಾರೋ ಅವರು ಇದನ್ನು ಸೀರಿಯಸ್ ಆಗಿ ಫಾಲೋ ಮಾಡಬೇಕು. ಎಲ್ಲ ಲೋಕಸಭಾ ಅಭ್ಯರ್ಥಿಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಏನು ಈ ಫಾರಮ್ ಇದೆಯೋ ಇದನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ, ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಬೋದು. ಅದೇ ರೀತಿಯಲ್ಲಿ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.